25ನೇ ಅಧ್ಯಾಯ 21ನೇ ವಚನ. The book of Matthew chapter 25 verse 21. The book of Matthew chapter 21 verse 25. ಅವನ ದಣಿಯು ಬಲ ನಂಬಿಗಸ್ತನಾದ ಒಳ್ಳೆಯ ಆಳು. ಬಲ ನಂಬಿಕಸ್ತನಾದ ಒಳ್ಳೆಯ ಆಳು. In English says that you are faithful. You are faithful in little. You are faithful in few things. ಇನ್ನು ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ನಂಬಿಕಸ್ಥನಾಗಿದೆ ಎಂಬುದಾಗಿ ಯಜಮಾನನು ತನ್ನ ಆಳನ್ನು ಹೊಗಳುವುದನ್ನು ನಾವಿಲ್ಲಿ ನೋಡುತ್ತೇವೆ. ಇದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಎರಡನೇ ಬರುವ ದಿನದಲ್ಲಿ ನಡೆಯುವಂತ ಸಂಗತಿಯನ್ನು ಮುಂಚಿತವಾಗಿ ಸಾಮ್ಯದ ಒಂದು ರೂಪದಲ್ಲಿ ದೇವರು ಯೇಸು ಕ್ರಿಸ್ತನು ಭೂಲೋಕದಲ್ಲಿ ಇರುವಾಗ ಮಾತಾಡಿದನು. ಯೇಸು ಕ್ರಿಸ್ತನು ಬರುವಾಗ ಆತನು ಯಾರನ್ನು ಸೇರಿಸಿಕೊಡುತ್ತಾನೆ, ಯಾರಕ್ಕೆ ಬಹುಮಾನ ಕೊಡುತ್ತಾನೆ ಎಂಬುದಾಗಿ ಅನೇಕ ವಾಕ್ಯಗಳಿದೆ. ಆದರೆ ಈ ಒಂದು ಭಾಗದಲ್ಲಿ ದೇವರು ಹೇಳುತ್ತಾನೆ ನಂಬಿಕಸ್ಥನಾಗಿ ಇರುವವನು ಎಂಬುದಾಗಿ. ಆದ ಕಾರಣ ಯೇಸು ಕ್ರಿಸ್ತನು ಬರುವಾಗ ನಾವು ಪರಲೋಕದಲ್ಲಿ ಸೇರಬೇಕಾದ್ರೆ, ದೇವರ ರಾಜ್ಯದಲ್ಲಿ ಸೇರಬೇಕಾದ್ರೆ ನಮಗೆ ಅನೇಕ ಗುಣಾದಿಶಗಳು ಬೇಕಾಗಿದೆ. ಅದರಲ್ಲಿ ಒಂದು ನಂಬಿಕಸ್ಥರಾಗಿ ಜೀವನ ಮಾಡುವುದು. ನಾನು ಆದಿಕಾಂಡದಿಂದ ನಾನು ಒಂದು ವೇಳೆ ಪ್ರಕಟಣೆ ತನಕಲ್ಲ, ಕೆಲವು ಹಳ ಒಡಂಬಡಿಕೆಯಲ್ಲಿ ಮತ್ತು ಹೊಸ ಒಡಂಬಡಿಕೆಯಲ್ಲಿ ಯಾರ್ಯಾರು ನಂಬಿಕಸ್ಥರಾಗಿದ್ದರು ಅವರ ಜೀವನದಲ್ಲಿ ನಾವು ಏನು ಕಲಿಯಲಿಕ್ಕೆ ಆಗ್ತದೆ ಎಂಬುದಾಗಿ ನೋಡುತ್ತೇವೆ. ಅಬ್ರಹಾಮನಿಂದ ಪೌಲನ ತನಕ ಸತ್ಯ ವೇದದಲ್ಲಿ ಯಾರ್ಯಾರು ನಂಬಿಕಸ್ಥನಾಗಿ ಇದ್ದರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದರಲ್ಲಿ ಕೆಲವು ವ್ಯಕ್ತಿಗಳನ್ನು ನಾನು ಇಲ್ಲಿ ಆರಿಸಿಕೊಂಡಿದ್ದೇನೆ. ಅವರ ಜೀವನವನ್ನು ನಿಮ್ಮ ಮುಂದೆ ಇಡಲು ನಾನು ಬಯಸುತ್ತೇನೆ. ಮೊದಲನೇದಾಗಿ ನೆಗೋಮಿಯನ ಗ್ರಂಥ 9ನೇ ಅಧ್ಯಾಯ 8ನೇ ವಚನ. The book of Nehemiah chapter 9 verse 8. ನೆಗಮಿಯನ ಗ್ರಂಥ 9ನೇ ಅಧ್ಯಾಯ 8ನೇ ವಚನ. You found his heart faithful before you and made a covenant with him to give the land of Canaanite, the Hittite, the Amorite, the Perizzite, the Jebusite and the Girgashites, to give it to his descendants. You have performed your words, for you are righteous. Nehemiah is talking about Abraham. ನೆಗೋಮಿಯನು ಅಬ್ರಹಾಮನ ಬಗೆಯಲ್ಲಿ ಮಾತಾಡುತ್ತಾನೆ. ದೇವರ ಸನ್ನಿಧಾನದಲ್ಲಿ ಅವನು ಇಸ್ರಾಯೇಲ್ ಜನರಿಗೋಸ್ಕರ ನೆಗೋಮಿಯನು ಪ್ರಾರ್ಥನೆ ಮಾಡಲಿಕ್ಕೆ ದೇವರ ಸನ್ನಿಧಾನಕ್ಕೆ ಬಂದಾಗ ಅವನು ಅನೇಕ ವಿಷಯಗಳನ್ನು ಅವನ ಮುಂದೆ ಇಡುತ್ತಾನೆ. ಅದರಲ್ಲಿ ಒಂದು ಅಬ್ರಹಾಮನ ವಿಷಯವಾಗಿ, ಅಬ್ರಹಾಮನ ಹೃದಯದಲ್ಲಿ ನಂಬಿಕಸ್ಥೆ ಇದ್ದು ಎಂಬುದಾಗಿ ಇಲ್ಲಿ ನೆಗೋಮಿಯನು ತಿಳಿಸುವನಾಗಿದ್ದಾನೆ. ದೇವರ ದೃಷ್ಟಿಯಲ್ಲಿ ಅಬ್ರಹಾಮನು ನಂಬಿಕಸ್ಥನಾಗಿ ಜೀವನ ಮಾಡಿದನು. ಅಬ್ರಹಾಮನ ಹೃದಯದಲ್ಲಿ ನಂಬಿಕಸ್ಥೆ ತುಂಬಿಕೊಂಡಿತ್ತು. ಆದ ಕಾರಣ ಅವನಿಗೆ ದೇವರು ವಾಗ್ದಾನ ಮಾಡಿದ ದೇಶಗಳನ್ನು ಅವನಿಗೆ ಅವನ ಸಂತತಿಗೆ ಕೊಟ್ಟರು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. When we will be faithful, the God will provide everything. The God promised to Abraham that I will give this land. ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದನು, ಈ ಸ್ಥಳವನ್ನು, ಈ ಭೂಮಿಯನ್ನು, ಈ ದೇಶವನ್ನು ನನಗೆ ಕೊಡುತ್ತೇನೆ ಎಂಬುದಾಗಿ. ಅದನ್ನೇ ಮೇಲೆ ಹೇಳುತ್ತಾನೆ, ಅಬ್ರಹಾಮನು ನಂಬಿಕಸ್ಥನಾಗಿ ಇದ್ದ ಕಾರಣ, ಹೃದಯದಲ್ಲಿ ನಂಬಿಕಸ್ಥನಾಗಿದ್ದ ಕಾರಣ ದೇವರು ಮಾಡಿದ ವಾಗ್ದಾನವನ್ನು ಅಲ್ಲಿ ನೆರವೇರಿಸ ಅನೇಕ ಕಾರಣಗಳು. ದೇವರು ಕೊಟ್ಟ ವಾಗ್ದಾನವನ್ನು ಅಬ್ರಹಾಮನ ಜೀವನದಲ್ಲಿ ನೆರವೇರಿಸಲಿಕ್ಕೆ ಅನೇಕ ಕಾರಣಗಳು ಉಂಟು. ಅದರಲ್ಲಿ ಒಂದು ಇಲ್ಲಿ ನೆಗೋಮಿಯನು ಹೇಳುವನಾಗಿದ್ದಾನೆ, ಅಬ್ರಹಾಮನು ದೇವರ ದೃಷ್ಟಿಯಲ್ಲಿ ನಂಬಿಕಸ್ಥನಾಗಿದ್ದನು. ಕ್ರೈಸ್ತರಾದ ನಾವು ಕರ್ತನ ವಾಗ್ದಾನವನ್ನು ನಾವು ಪಡೆದುಕೊಳ್ಳಬೇಕಾದ್ರೆ ಇವತ್ತು ಅನೇಕ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನಮ್ಮ ದೇಶಕ್ಕೋಸ್ಕರ, ನಮ್ಮ ರಾಜ್ಯಕ್ಕೋಸ್ಕರ ನಾವು ಪ್ರಾರ್ಥಿಸ್ತಾ ಇದ್ದೇವೆ. God give the land. ದೇವರೇ ದೇಶವನ್ನು ಕೊಡೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. The God is faithful in the promise. ದೇವರು ವಾಗ್ದಾನದಲ್ಲಿ ನಂಬಿಕಸ್ಥ.
ಅವನು ಏನು ನಮಗೆ ವಾಗ್ದಾನ ಮಾಡಿದನೋ, ಸಭೆಗೆ ಏನು ವಾಗ್ದಾನ ಮಾಡಿದನೋ ಅದನ್ನು ಖಂಡಿತವಾಗಿ ದೇವರು ನೆರವೇರಿಸುವನಾಗಿದ್ದಾನೆ. ಆದರೆ ಅಬ್ರಹಾಮನಂತೆ ನಮ್ಮ ಹೃದಯದಲ್ಲಿ ನಂಬಿಕಸ್ತೆ ಉಳ್ಳವರಾಗಿ ನಾವು ಸೇವೆ ಮಾಡುವಾಗ ಕರ್ತನು ವಾಗ್ದಾನ ಮಾಡಿದ ಹಾಗೆ ದೇಶಗಳನ್ನು, ಪಟ್ಟಣಗಳನ್ನು ಆತನು ಕೊಡಲಿಕ್ಕೆ ಸರ್ವಶಕ್ತನಾಗಿದ್ದಾನೆ. ಆದಿಕಾಂಡ 12ನೇ ಅಧ್ಯಾಯದಿಂದ 25ನೇ ಅಧ್ಯಾಯ ತನಕ ಅಬ್ರಹಾಮನ ಜೀವನ ಚರಿತ್ರವು ಅಲ್ಲಿ ಬರೆಯಲ್ಪಟ್ಟಿದೆ. ಕೆಲ ವಿಷಯಗಳು ಆದಿಕಾಂಡ ಬಿಟ್ಟು ಬೇರೆ ಬೇರೆ ಪುಸ್ತಕಗಳು, ಹೊಸ ಒಡಂಬಡಿಕೆ ಎಲ್ಲ ಕಡೆಯೂ ಬರೆಯಲ್ಪಟ್ಟಿದೆ. ಅಬ್ರಹಾಮನು ಏನೆಲ್ಲ ದೇವರ ದೃಷ್ಟಿಯಲ್ಲಿ ಒಳ್ಳೆಯದನ್ನು ಮಾಡಿದನು, ಯಾವ ರೀತಿಯಲ್ಲಿ ನಂಬಿಕಸ್ಥನಾಗಿ ಜೀವನ ಮಾಡಿದನೆಂಬುದಾಗಿ ನಾವು ಆದಿಕಾಂಡ 12ನೇ ಅಧ್ಯಾಯದಿಂದ 25ನೇ ಅಧ್ಯಾಯ ತನಕ ಓದುವಾಗ ನಮಗೆ ಗೊತ್ತಾಗ್ತದೆ. ಆದ ಕಾರಣ ಈ ಲೋಕದಲ್ಲಿ ನಾವು ಯಾವ ವಿಷಯಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೇವೋ, ಅಬ್ರಹಾಮನ ಹಾಗೆ ವಾಗ್ದಾನ ಮಾಡಲ್ಪಟ್ಟ ಎಲ್ಲಾ ವಿಷಯಗಳನ್ನು ನಾವು ಹೊಂದಿಕೊಳ್ಳಬೇಕಾದ್ರೆ ನಮ್ಮ ಹೃದಯಗಳಲ್ಲಿ ನಂಬಿಕಸ್ಥರಾಗಿ ಇರಬೇಕು. ಇಲ್ಲಿ ದೇವರ ವಾಕ್ಯದ ಹೇಳ್ತದೆ, ಅಬ್ರಹಾಮನು ಹೃದಯದ ನಂಬಿಕಸ್ಥನಾಗಿ ಇದ್ದ ಕಾರಣ ದೇವರು ಅವನಿಗೆ ವಾಗ್ದಾನ ಮಾಡಿದ ದೇಶವನ್ನು ಕೊಟ್ಟ. ಎರಡದಾಗಿ ದೇವರ ವಾಕ್ಯ ಮೋಶೆಯ ವಿಷಯವಾಗಿ ಮಾತಾಡ್ತದೆ. ದ ಬುಕ್ ಆಫ್ ನಂಬರ್ಸ್, ಅರಣ್ಯ ಕಾಂಡ 12ನೇ ಅಧ್ಯಾಯ 7ನೇ ವಚನ. ದ ಬುಕ್ ಆಫ್ ನಂಬರ್ಸ್ chapter 12 verse 7. Not so with my servant Moses, he is faithful in all my house. Here word says that my servant Moses, that he is faithful in my house. ಮೋಶೆಯು ನನ್ನ ಮನೆಯಲ್ಲಿ ನಂಬಿಕಸ್ಥನಾಗಿ ಇದ್ದನೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಅಬ್ರಹಾಮನ ವಿಷಯದಲ್ಲಿ ದೇವರು ವಾಗ್ದಾನ ಮಾತು ಕೊಡುವವನಾಗಿದ್ದಾನೆ, ಸಾಕ್ಷಿ ಕೊಡುತ್ತಾನೆ. ಅಬ್ರಹಾಮನ ಹೃದಯದಲ್ಲಿ ನಂಬಿಕಸ್ಥೆ ಉಳ್ಳವನಾಗಿದ್ದನು. ಇಲ್ಲಿ ಮೋಶೆಯ ವಿಷಯವಾಗಿ ದೇವರು ಮಾತಾಡುವಾಗ ಹೇಳುತ್ತಾನೆ, ಮೋಶೆಯು ನನ್ನ ಮನೆಯಲ್ಲಿ ಅವನು ನಂಬಿಕಸ್ಥನಾಗಿ ಇದ್ದನು. ವಿಮೋಚನ ಕಾಂಡದಿಂದ ಧರ್ಮೋಪದೇಶ ಕಾಂಡ ತನಕ 4 ಪುಸ್ತಕಗಳಲ್ಲಿ ಮೋಶೆಯ ಚರಿತ್ರೆಯು ಬರೆಯಲ್ಪಟ್ಟಿದೆ. ಮೋಶೆಯು ದೇವರ ದೃಷ್ಟಿಯಲ್ಲಿ, ದೇವರ ಪ್ರಸನ್ನತೆಯಲ್ಲಿ ಅವನು ಯಾವ ರೀತಿಯಲ್ಲಿ ನಂಬಿಕಸ್ಥನಾಗಿ ಇದ್ದನು ಎಂಬುದಾಗಿ ನಾವು ತಿಳಿದುಕೊಳ್ಳುತ್ತೇವೆ. ಮೋಶೆಯು ನಂಬಿಕಸ್ಥನಾಗಿ ಇದ್ದ ಕಾರಣ ಇಸ್ರಾಯೇಲ್ ಜನರಿಗೆ ಎಗಿಪ್ತ ದೇಶದಿಂದ ಬಿಡುಗಡೆ, ಬಂಧನಗಳಿಂದ ಬಿಡುಗಡೆ, ಸೃಷ್ಟಿಕರ್ತನನ್ನು ನೇರವಾಗಿ ಬಿಡುಗಡೆ ಹೊಂದಿ ಆರಾಧನೆ ಮಾಡಲಿಕ್ಕೆ ಸಂಪೂರ್ಣವಾದ ಬಿಡುಗಡೆ ಸಿಕ್ಕಿತು. ಇಲ್ಲಿ ದೇವರು ಮೋಶೆ ವಿಷಯವಾಗಿ ಮಾತಾಡುವಾಗ ಅಲ್ಲಿ ಕುಟುಂಬದಲ್ಲಿ ಕೆಲವು ಸಂಗತಿಗಳು ನಡೆಯುವುದನ್ನು ನಾವು ನೋಡುತ್ತೇವೆ. ಅಣ್ಣ ಮತ್ತು ಅಕ್ಕ ಮೋಶೆಗೆ ವಿರೋಧವಾಗಿ ನಿಂತುಕೊಳ್ಳುವಾಗ ದೇವರು ಮೋಶೆ ವಿಷಯವಾಗಿ ಸಾಕ್ಷಿ ಕೊಡುತ್ತಾರೆ. ಒಂದು ವೇಳೆ ನಮಗೆ ವಿರೋಧವಾಗಿ ಅನೇಕ ಜನರು ಎದ್ದೇಳುವಾಗ ದೇವರು ನಮ್ಮ ಪರವಾಗಿ ನಿಂತುಕೊಳ್ಳಬೇಕಾದ್ರೆ ದೇವರು ನಮ್ಮ ನಂಬಿಕೆಯನ್ನು ನೋಡುವವನಾಗಿದ್ದಾನೆ. ದೇವರೆಲ್ಲರಿಗೆ ಸಹಾಯ ಮಾಡ್ಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ದೇವರು ಮೋಶೆಗೆ ಸಹಾಯ ಮಾಡಲಿಕ್ಕೆ, ಮೋಶೆಯ ಸಂಗಡ ದೇವರು ನಿಂತುಕೊಳ್ಳಲಿಕ್ಕೆ ಕಾರಣ ಏನಂದ್ರೆ ಮೋಶೆಯು ನಂಬಿಕಸ್ಥನಾಗಿದ್ದನು. ನಾವು ಒಂದು ವೇಳೆ ಅನೇಕ ಸಾರಿ ವಿರೋಧತ್ವವನ್ನು ಎದುರಿಸುವಾಗ ಕುಟುಂಬದಿಂದ, ಸಭೆಯಿಂದ, ಸಮುದಾಯದಿಂದ ವೇಳೆ ಬೇರೆ ಬೇರೆ ರೀತಿಯಲ್ಲಿ ನಮಗೆ ವಿರೋಧವಾಗಿ ನಿಂತುಕೊಳ್ಳುವಾಗ ಕರ್ತನು ನಮ್ಮ ಪಕ್ಷದಲ್ಲಿ ನಿಂತುಕೊಳ್ಳಬೇಕಾದ್ರೆ ಮೋಶೆ ಸಂಗಡದಿಂದ ಹಾಗೆ ನಾವು ಮೋಶೆ ಹಾಗೆ ನಂಬಿಕಸ್ಥರಾಗಿ ಜೀವನ ಮಾಡಬೇಕು. ಮೋಶೆಯು 40 ವರ್ಷಗಳು ಅಡವಿಯಲ್ಲಿ ಇದ್ದನು, ಕುರಿಗಳನ್ನು ಮೇಯಿಸಿದನು. ಅದು ಬಿಟ್ಟು 40 ವರ್ಷಗಳು ಅಡವಿಯಲ್ಲಿ ದೇವರ ಸೇವೆಯನ್ನು ಇಸ್ರಾಯೇಲ್ ಜನರ ಮಧ್ಯದಲ್ಲಿ ಅವನು ಮಾಡಿದನು. ಅವನು ಎಲ್ಲಾ ಸಮಯಗಳಲ್ಲಿಯೂ ನಂಬಿಕಸ್ಥನಾಗಿ ನಡೆದುಕೊಂಡನು. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ದೇವರ ಮನೆ ಎಂದು ಹೇಳುವ ಸಮಯದಲ್ಲಿ ನಾವು ಹೊರಗೆ ನಂಬಿಕಸ್ಥರಾಗಿ ತೋರಿಸಿಕೊಡಬಹುದು,
ನಾವು ನಮ್ಮ ಜೀವನವು ನಂಬಿಕಸ್ಥೆಯಾಗಿ ಇರುತ್ತದೆ ಎಂಬುದಾಗಿ ನಾವು ಯಾವ ರೀತಿಯಾದ ಆಕ್ಟ್ ಮಾಡಬಹುದು. ಬಟ್ ದೇವರ ಮನೆ ಒಳಗಡೆ ಬರುವಾಗ ನಾವು ಯಾವ ರೀತಿಯಲ್ಲಿ ನಂಬಿಕಸ್ಥರಾಗಿ ಇರ್ತೇವೆ ಎಂಬುದಾಗಿ ದೇವರ ವಾಕ್ಯ ನಮ್ಮ ವಿಷಯವಾಗಿ ಏನು ಸಾಕ್ಷಿ ಕೊಡುತ್ತದೆ. ನಾವು ದೇವರ ಆಲಯವಾಗಿದ್ದೇವೆ. ಇನ್ನೊಂದು ಮಾತಲ್ಲಿ ಹೇಳಬೇಕಾದ್ರೆ ನಾವು ದೇವರ ಮನೆಯಾಗಿದ್ದೇವೆ. ನಾವು ದೇವರ ಮನೆಯಾಗಿದ್ದೇವೆ ಮೀನ್ಸ್ ನಾವು ಜನಗಳ ಮಧ್ಯದಲ್ಲಿ ಕುಟುಂಬದೊಂದಿಗೆ ನಾವು ಜೀವನ ಮಾಡುವಾಗ ಅಲ್ಲ, ಪರ್ಸನಲ್ ಆಗಿ ನಮ್ಮ ಹೃದಯದಲ್ಲಿ, ಅಂದ್ರೆ ಹೃದಯ ಎಂದು ಹೇಳುವ ಸಮಯದಲ್ಲಿ ದೇವರ ಮನೆಯಲ್ಲಿ ಯಾವ ರೀತಿಯಲ್ಲಿ ನಾವು ವರ್ತಿಸುತ್ತೇವೆ, ನಮ್ಮ ಆಲೋಚನೆ, ನಮ್ಮ ಮಾತು, ನಮ್ಮ ಚಿಂತೆ, ಇದೆಲ್ಲ ಯಾವ ರೀತಿಯಲ್ಲಿ ಇರ್ತದೆ. ನಾವು ದೇವರಿಗೆ ವಿರೋಧವಾಗಿ ಏನಾದರೂ ಆಲೋಚನೆ ಮಾಡ್ತಾ ಇದ್ದೇವಾ? ಸಭೆಗೆ ವಿರೋಧವಾಗಿ ಏನಾದರೂ ಆಲೋಚನೆ ಮಾಡ್ತಾ ಇದ್ದೇವಾ? ಜನಗಳಿಗೆ ವಿರೋಧವಾಗಿ ಆಲೋಚನೆ ಮಾಡ್ತಾ ಇದ್ದೇವೋ? ಇದೆಲ್ಲ ದೇವರು ನೋಡುವನಾಗಿಲ್ಲ. ಹೃದಯ ಎಂಬ ದೇವರ ಮನೆಯಲ್ಲಿ ನಾವು ಯಾವ ರೀತಿಯಲ್ಲಿ ನಂಬಿಕಸ್ಥರಾಗಿ ನಾವು ನಡೆದುಕೊಳ್ಳುತ್ತೇವೆ, ಮನಸ್ಸಾಕ್ಷಿಗೆ ಎಷ್ಟು ನಾವು ವಿಧೇಯರಾಗಿ ನಾವು ನಡೆದುಕೊಳ್ಳುತ್ತೇವೆ. ಅಬ್ರಹಾಮನು ದೇವರ ದೃಷ್ಟಿಯಲ್ಲಿ ನಂಬಿಕಸ್ಥನಾಗಿದ್ದನು. ಅದು ಮಾತ್ರ ಅಲ್ಲ, ಎರಡದಾಗಿ ಇಲ್ಲಿ ಮೋಶೆಯು ದೇವರ ಮನೆಯಲ್ಲಿ ನಂಬಿಕಸ್ಥನಾಗಿ ನಡೆದುಕೊಂಡನು. ಕರ್ತನು ಅವರ ಸಂಗಡ ಇದ್ದು ಅವನಿಗೆ ಜಯ ಕೊಟ್ಟನು. ಅವನ ಪರವಾಗಿ ನೀತಿ ವಿಚಾರಣೆಯಲ್ಲಿ ನ್ಯಾಯವನ್ನು ಒದಗಿಸಿಕೊಟ್ಟ ಕರ್ತನು. ನಾವು ನಂಬಿಕಸ್ಥರಾಗಿರುವಾಗ ದೇವರು ನಮ್ಮ ಸಂಗಡ ನಿಂತು ನಮಗೆ ನ್ಯಾಯವನ್ನು ವಿಚಾರಿಸುವ ದೇವರಾಗಿದ್ದಾನೆ. ಮೂರನೇದಾಗಿ ನಮಗೆಲ್ಲ ಗೊತ್ತಿದ್ದ ಒಂದು ಅರಸನಾದ ದಾವೀದನ ವಿಷಯವಾಗಿ ಒಂದು ಅರಸುಗಳು 3ನೇ ಅಧ್ಯಾಯ 6ನೇ ವಚನ. The book of 1 Kings chapter 3 verse 6. ಮೊದಲನೇ ಅರಸುಗಳು, the 1 Kings chapter 3 verse 6. ಸೊಲೊಮೋನನು ನಿನಗೆ ನಂಬಿಕಸ್ಥನಾಗಿ ನೀತಿಯಿಂದಲೂ ಯಥಾರ್ಥ ಚಿತ್ತದಿಂದಲೂ ನಡೆದುಕೊಂಡ ನಿನ್ನ ಸೇವಕನು. ಇಲ್ಲಿ ತಂದೆಯ ವಿಷಯವಾಗಿ ಮಗನು ಸಾಕ್ಷಿ ಕೊಡುತ್ತಾನೆ. ದೇವರಲ್ಲಿ ಪ್ರಾರ್ಥಿಸುವಾಗ ಇಲ್ಲಿ ದಾವೀದನು ದೇವರ ದೃಷ್ಟಿಯಲ್ಲಿ ನಂಬಿಕಸ್ಥನಾಗಿದ್ದನು. ಇನ್ನೊಂದ್ಸಾರಿ ವಾಕ್ಯವನ್ನು ಓದುವನ. ಸೊಲೊಮೋನನು ನಿನಗೆ ನಂಬಿಕಸ್ಥನಾಗಿ ನೀತಿಯಿಂದಲೂ ಯಥಾರ್ಥ ಚಿತ್ತದಿಂದಲೂ ನಡೆದುಕೊಂಡ ನಿನ್ನ ಸೇವಕನು ನನ್ನ ತಂದೆಯೂ ಆದ ದಾವೀದನಿಗೆ. ಸೊಲೊಮೋನ ಹೇಳುತ್ತಾನೆ, ನನ್ನ ತಂದೆಯಾದ ದಾವೀದನು ನಿನ್ನ ದೃಷ್ಟಿಯಲ್ಲಿ ನಂಬಿಕಸ್ಥನಾಗಿ ಅವನು ಜೀವನ ಮಾಡಿದನೆಂಬುದಾಗಿ ಹೇಳುವನಾಗಿದ್ದಾನೆ. ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು, ನಮ್ಮ ಹೆಂಡತಿ ಮತ್ತು ಗಂಡ, ನಮ್ಮ ಬಂಧು ಮಿತ್ರರು ನಮ್ಮ ವಿಷಯವಾಗಿ ಹೇಗೆ ಸಾಕ್ಷಿ ಕೊಡುತ್ತಾರೆ? ಇಲ್ಲಿ ನನ್ನ ತಂದೆಯಾದ ದಾವೀದನು ನಂಬಿಕಸ್ಥನಾಗಿದ್ದನೆಂಬುದಾಗಿ ಮಗನಾದ ಸೊಲೊಮೋನನು ಸಾಕ್ಷಿ ಕೊಡುವನಾಗಿದ್ದಾನೆ. ಈ ಸಹೋದರಿ ದಾವೀದನು ದೇವರ ಮುಂದೆ ಮಾತ್ರ ಅಲ್ಲ, ತನ್ನ ಕುಟುಂಬದಲ್ಲಿ ಅವನ ನಂಬಿಕಸ್ಥನಾಗಿದ್ದನು. ಒಂದು ವೇಳೆ ಅಬೀಮೆಲೆಕ್ ದಾವೀದನ ವಿಷಯವಾಗಿ ಸಾಕ್ಷಿ ಕೊಡುವಾಗ ಈ ರೀತಿ ಹೇಳುತ್ತಾನೆ. 1 ಸಾಮುವೇಲ್ ಗ್ರಂಥ 22ನೇ ಅಧ್ಯಾಯ 14ನೇ ವಚನ. 1 ಸಾಮುವೇಲ್ chapter 22 verse 14. 1 ಸಾಮುವೇಲ್ 22 verse 14. ಮೊದಲನೇ ಸಾಮುವೇಲ್ ಗ್ರಂಥ 22ನೇ ಅಧ್ಯಾಯ 14ನೇ ವಚನ. So Ahimelech answered the king and said, Yes. And who among all your servants is as faithful as David? As faithful as David. ಅಬೀಮೆಲೆಕ್ ಸೌಲನ ಹತ್ರ ಹೇಳ್ತಾ ಇದ್ದಾನೆ, ನಿಮ್ಮ ಅಳಿಯ ಸೇವಕನು ದಾವೀದನ ಹಾಗೆ ನಂಬಿಕಸ್ಥರು ನಿಮ್ಮ ಮನೆಯಲ್ಲಿ ಯಾರು ಇದ್ದಾರಪ್ಪ? ಎಸ್, ದಾವೀದನ ನಂಬಿಕಸ್ಥನಾಗಿ. ದಾವೀದ ನಂಬಿಕಸ್ಥ. ಸೌಲನ ಸಾಯಿಸಲಿಕ್ಕೆ ಬಂದ್ರು, ಒಡೆಲಿಗೆ ಬಂದ್ರು, ಅವನು ಸೌಲನ ವಿಷಯದಲ್ಲಿ ನಂಬಿಕಸ್ಥನಾಗಿದೆ. ಸೌಲನ ಮನೆಯಲ್ಲಿ ನಂಬಿಕಸ್ಥನಾಗಿದ್ದನು. ತನ್ನ ಮಾವನ ಮನೆಯಲ್ಲಿ ನಂಬಿಕಸ್ಥನಾಗಿದ್ದನು. ಮಾವನು ತನಗೆ ವಿರೋಧವಾಗಿ ನಿಂತುಕೊಂಡು
ತನ್ನ ಮಗಳನ್ನೇ ಕೊಟ್ಟ ಮೇಲೆ, ಅಳಿಯನಾಗಿ ಮಾಡಿಸಿಕೊಂಡ ಮೇಲೆ, ಅಳಿಯನ ಅಭಿವೃದ್ಧಿ ಮೇಲೆ ಅವನು ಕೋಪವುಳ್ಳವನಾಗಿ ಅವನನ್ನು ಸಾಯಿಸಲಿಕ್ಕೆ ಓಡಿಸ್ಕೊಂಡು ಹೋಗುವ ಮಾವನ ಮುಂದೆ ದಾವೀದನು ನಂಬಿಕಸ್ಥನಾಗಿದ್ದನು. ದಾವೀದನ ಜೀವದಲ್ಲಿ ಅವನ ನಂಬಿಕಸ್ಥೆಗೋಸ್ಕರ ಕೀರ್ತನೆಯಲ್ಲಿ ಕೆಲವೊಮ್ಮೆ ಅವನು ದಾವೀದನ ಬರೆಯುತ್ತಾನೆ, ದೇವರೇ ನನ್ನ ನಂಬಿಕಸ್ಥಕ್ಕೆ ಹಾಗೆ, ನನ್ನ ಕೈಯಲ್ಲಿರುವ ನಂಬಿಕಸ್ಥಕ್ಕೆ ತಕ್ಕ ಹಾಗೆ, ನನ್ನ ವಿರುದ್ಧದಲ್ಲಿರುವ ನಂಬಿಕಸ್ಥಕ್ಕೆ ತಕ್ಕ ಹಾಗೆ ನನಗೆ ಪ್ರತಿಫಲ ಕೊಡು ಎಂಬುದಾಗಿ ದಾವೀದನು ದೇವರ ದೃಷ್ಟಿಯಲ್ಲಿ ದೇವರ ಹತ್ರ ಎಷ್ಟೋ ಸಾರಿ ಅವನು ಪ್ರಾರ್ಥನೆ ಮಾಡುತ್ತಾನೆ. ಮೊದಲನೇದಾಗಿ ಅಬ್ರಹಾಮನು ತನ್ನ ಹೃದಯದಲ್ಲಿ ನಂಬಿಕಸ್ಥಿದ್ದ ಕಾರಣ ತನ್ನ ಸಂತತಿಯವರಿಗೆ ದೇವರಿಂದ ಆಶೀರ್ವಾದಗಳನ್ನು ಪಡೆದುಕೊಂಡನು. ಮೋಶೆಯು ನಂಬಿಕಸ್ಥನಾಗಿ ಇದ್ದ ಕಾರಣ ವಿರೋಧತ್ವದಲ್ಲಿ, ಕಷ್ಟದಲ್ಲಿ ದೇವರು ತನ್ನ ಪಕ್ಷದಲ್ಲಿ ನಿಂತ್ಕೊಂಡು ಅವನು ದೇವರ ಒಂದು ಸಹಾಯವನ್ನು ಪಡೆದುಕೊಂಡನು. ಇಲ್ಲಿ ದಾವೀದನು ತನ್ನ ಕುಟುಂಬದಲ್ಲಿ ನಂಬಿಕಸ್ಥನಾಗಿದ್ದ ಕಾರಣ ಅವನು ತನ್ನ ರಾಜ್ಯವನ್ನು ಪಡೆದುಕೊಂಡನು. ದೇವರು ಅವನ ಸಂಗಡ ಇದ್ದು ಅವನಿಗೆ ಸಹಾಯ ಮಾಡಿದನು ದಾವೀದನಿಗೆ. ಆದ ಕಾರಣ ನಮ್ಮ ಜೊತೆಯಲ್ಲಿ ಕೆಲಸ ಮಾಡುವರು ದಾವೀದನ ಜೊತೆಯಲ್ಲಿ ಇದ್ದ ಅಭಿಮಲೇಖ ಯಾವ ರೀತಿಯಲ್ಲಿ ದಾವೀದನ ವಿಷಯವಾಗಿ ಸಾಕ್ಷಿ ಕೊಡುತ್ತಾರೆ, ನಮ್ಮ ಜೊತೆಯಲ್ಲಿ ಇರುವ ನಮ್ಮ ವಿಷಯವಾಗಿ ಏನು ಸಾಕ್ಷಿ ಕೊಡುತ್ತಾರೆ. ದಾವೀದನ ಮಗನಾದ ಸೊಲೊಮೋನನು ಯಾವ ರೀತಿಯಲ್ಲಿ ತನ್ನ ತಂದೆ ವಿಷಯವಾಗಿ ಸಾಕ್ಷಿ ಕೊಡುತ್ತಾರೆ. ಮೈ ಫಾದರ್ ಡೇವಿಡ್ ಇಸ್ ದ ಫೇತ್ಫುಲ್ ಮ್ಯಾನ್. ನನ್ನ ತಂದೆಯಾದ ದಾವೀದನು ನಂಬಿಕಸ್ಥನಾದ ಮನುಷ್ಯನು ಎಂಬುದಾಗಿ ಸ್ವಂತ ಮಗನು ಸಾಕ್ಷಿ ಕೊಡಲಿಕ್ಕೆ ಆಗ್ತದೆ. ನನ್ನ ಪ್ರಿಯ ಸಹೋದರಿ ಸಭೆಯೇ, ಇವತ್ತು ನಾನು ಹೇಳ್ತಾ ಇದ್ದೇನೆ, ಈ ಮೂರು ವ್ಯಕ್ತಿಗಳು ಯಾವ ರೀತಿಯಲ್ಲಿ ನಂಬಿಕಸ್ಥರಾಗಿ ನಡೆದುಕೊಂಡ್ರು ಎಂಬುದನ್ನು ನೋಡುತ್ತೇವೆ. ಆ ನಂಬಿಕಸ್ಥೆ ಮುಖಾಂತರವಾಗಿ ಏನು ಆಶೀರ್ವಾದಗಳನ್ನು ಪಡೆದುಕೊಂಡ್ರು ಎಂಬುದಾಗಿ ನಾವು ನೋಡುತ್ತೇವೆ. ನಾಲ್ಕನೇದಾಗಿ ನಾವು ಒಂದು ವ್ಯಕ್ತಿ ವಿಷಯವಾಗಿ ನಾವು ಕಲಿಯಲಿಕ್ಕಿದ್ದೇವೆ. 2 ಸಾಮುವೇಲ ಗ್ರಂಥ 20ನೇ ಅಧ್ಯಾಯ 19ನೇ ವಚನ. The second Samuel chapter 20 verse 19. ನಮ್ಮ ಪಟ್ಟಣವು ಇಸ್ರಾಯೇಲರಲ್ಲಿ ಸಮಾಧಾನವುಳ್ಳದು ರಾಜನಿಷ್ಠೆಯುಳ್ಳದ್ದು ಆಗಿದೆ. Can you read it in English? I am among the peaceable and faithful in Israel. Okay. ಎರಡು ಭಾಷಾಂತರವು ಈ ರೀತಿ ಹೇಳುತ್ತದೆ. NIV ನಲ್ಲಿ ಈ ಒಂದು ಲೇಡಿ ವಿಷಯವಾಗಿ ಮಾತಾಡುವಾಗ ವಿ, ನಾವು ಎಂಬುದಾಗಿ ಅಲ್ಲಿ ಪದ ಉಪಯೋಗಿಸ್ತೇವೆ. ನ್ಯೂ ಕಿಂಗ್ ಜೇಮ್ಸ್ ವ್ಯವಸ್ಥೆಯಲ್ಲಿ ಐ ಇನ್ ಇಸ್ರಾಯೇಲ್, ನಾನು ಇಸ್ರಾಯೇಲಲ್ಲಿ ಎಂಬುದಾಗಿ ಒಂದು ಹೆಂಗಸ ವಿಷಯವಾಗಿ ಮಾತಾಡುತ್ತದೆ. NIV ನಲ್ಲಿ ವಿ ಅಂದಿದೆ, ಕಿಂಗ್ ಜೇಮ್ಸ್ ನಲ್ಲಿ ಐ ಅಂದಿದೆ. ಯಾವ್ದು ಬೇಕಾದ್ರೆ ತೆಗೆದುಕೊಳ್ಳೋಣ. ಒಂದು ವೇಳೆ ಇಲ್ಲಿ ಯೋವಾಬನು ಒಂದು ಪಟ್ಟಣಕ್ಕೆ ವಿರೋಧವಾಗಿ ಯುದ್ಧ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ಆ ಸಮಯದಲ್ಲಿ ಜನರೆಲ್ಲರೂ ಭಯದಲ್ಲಿ ಇದ್ದಾರೆ. ಅಲ್ಲಿ ಒಂದು ಬುದ್ಧಿಯುಳ್ಳ ಸ್ತ್ರೀಯು ಬಂದು ಮಾತಾಡ್ತಾಳೆ. ಯಾರ ಹತ್ರ ಅಂದ್ರೆ ಯೋವಾಬನ ಹತ್ರ ಬಂದು, ದಾವೀದನ ಸೈನಿಕನೇ, ನಾನು ಸ್ವಲ್ಪ ಮಾತಾಡ್ಲಿಕ್ಕೆ ನನಗೆ ಚಾನ್ಸ್ ಕೊಡಿ. ನಾನು ಇಸ್ರಾಯೇಲಿನಲ್ಲಿ ಸಮಾಧಾನವು ನಂಬಿಕಸ್ಥಲಾಗಿ ಇರುವ ಕಾರಣ ನಾನು ಮಾತಾಡುತ್ತೇನೆ. ನನ್ನ ಸಮಾಧಾನವು ನಂಬಿಕಸ್ಥವುಳ್ಳವಳಾಗಿ ಇರುವ ಕಾರಣ ನಾನು ಮಾತಾಡುತ್ತೇನೆ. ಎಂತಹ ಒಂದು ಸ್ತ್ರೀ! ಯೋವಾಬನು ಕೋಪವುಳ್ಳವನಾಗಿ ಪಟ್ಟಣವನ್ನು ನಾಶ ಮಾಡಲಿಕ್ಕೆ ಬರ್ತಾ ಇದ್ದಾನೆ. ಆದರೆ ಆ ಸ್ತ್ರೀಯು ಯೋವಾಬನ ಬಳಿಯಲ್ಲಿ ಹೋಗಿ ಮಾತಾಡಲಿಕ್ಕೆ, ತನ್ನ ಪಟ್ಟಣದ ಜನರನ್ನು ನಾಶನದಿಂದ ತಪ್ಪಿಸಿಕೊಳ್ಳಲಿಕ್ಕೆ, ಕಾಯಲಿಕ್ಕೆ, ರಕ್ಷಿಸಲಿಕ್ಕೆ ಅವಳು ಮಾಡಿದ ಒಂದು ಆಯುಧ ಯಾವುದಂದ್ರೆ ತನ್ನ ಜೀವನದ ಬಗ್ಗೆ ಸಾಕ್ಷಿ ಕೊಡುವುದರ ಮುಖಾಂತರವಾಗಿ. ವೆರಿ ವೆರಿ ಇಂಪಾರ್ಟೆಂಟ್. ತುಂಬಾ ಪ್ರಾಮುಖ್ಯವಾದ ಒಂದು ವ್ಯಕ್ತಿಯಾಗಿ ಇದು ಒಂದು ವಚನವಾಗಿದೆ. ತಿಮೋಥೆಯನಿಗೆ ಪೌಲನ ಬರೆಯುವ ಸಮಯದಲ್ಲಿ 3ನೇ ಅಧ್ಯಾಯ 11ನೇ ವಚನ, ಫಸ್ಟ್ ತಿಮೋಥಿ ಚಾಪ್ಟರ್ 3:11 says, First Timothy chapter 3 verse 11. Likewise, their wives must be the wife must be faithful. The woman must be faithful. ಇಲ್ಲಿ ಒಂದು ಹೆಂಗಸು ನಂಬಿಕಸ್ಥಳಾಗಿರುವುದನ್ನು ನಾವು ಸತ್ಯವೇದದಲ್ಲಿ ನಾವು ನೋಡುವರಾಗಿದೆ. ಹೊಸ ಒಡಂಬಡಿಕೆಯಲ್ಲಿ ಪೌಲನು ಸಭೆಗೆ ಬರೆಯುವಾಗ ದೇವರ ಸೇವಕರ ಹೆಂಡತಿಯರು, ಎಲ್ಲ ಸ್ತ್ರೀಯರು
ನಂಬಿಕಸ್ಥರಾಗಿ ಇರಬೇಕೆಂಬುದಾಗಿ. ಹಳೆ ಒಡಂಬಡಿಕೆಯಲ್ಲಿ ಒಂದು ಸ್ತ್ರೀಯು ನಂಬಿಕಸ್ಥರಾಗಿ ಇದ್ದ ಕಾರಣ ತನ್ನ ಪಟ್ಟಣವನ್ನು ರಕ್ಷಿಸಿದಳು. ಪ್ರಿಯ ಸಹೋದರಿಯರೇ, ಈ ಸಮಯದಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಸ್ತ್ರೀಯರು ನಂಬಿಕಸ್ಥರಾಗಿರಬೇಕು. ನೀವು ಯಾವ ರೀತಿಯಲ್ಲಿ ನಿಮ್ಮ ಕುಟುಂಬದಲ್ಲಿ ನಂಬಿಕಸ್ಥರಾಗಿ ನಡೆದುಕೊಳ್ಳುತ್ತೀರಿ, ನಿಮ್ಮ ಪಟ್ಟಣದಲ್ಲಿ ಯಾವ ರೀತಿ ನಂಬಿಕಸ್ಥರಾಗಿರುತ್ತೀರಿ, ನಿಮ್ಮ ನೋಡುವ ಹಿರಿಯರ ಮಧ್ಯದಲ್ಲಿ, ದೊಡ್ಡವರ ಮಧ್ಯದಲ್ಲಿ ನಿಮ್ಮ ನಂಬಿಕೆ ಎಷ್ಟು ಸಾಕ್ಷಿಯಾಗಿರುತ್ತೆ, ನೀವು ಆಡುವ ಮಾತಿಗೆ ಎಷ್ಟು ಬೆಲೆಯ ಉಳ್ಳದಾಗಿರುತ್ತದೆ. ಯೋವಾಬನು ದಾವೀದನ ಸೈನಿಕರ ಒಂದು ನಾಯಕನಾಗಿದ್ದನು. ಅರಸನಿಗೆ 2ನೇ ಸ್ಥಾನದಲ್ಲಿರುವ ಒಂದು ಸೈನಿಕನ ನಾಯಕನ ಮಧ್ಯದಲ್ಲಿ ಧೈರ್ಯವಾಗಿ ನಿಂತ್ಕೊಳ್ಳ ಮಾತಾಡ್ಲಿಕ್ಕೆ ಒಂದು ಸ್ತ್ರೀ ಬರ್ತಾಳೆಂದ್ರೆ ಅವಳಿಗೆ ನಂಬಿಕೆಸ್ಥ ಉಳ್ಳವಳಾಗಿ ಇದ್ದ ಕಾರಣ. ಇವತ್ತು ನಾವು ಎಲ್ಲರ ಮುಂದೆ ಧೈರ್ಯವಾಗಿ ನಿಂತ್ಕೊಂಡು ಮಾತಾಡಬೇಕಾದರೆ, ನಂಬಿಕಸ್ಥರಾಗಿರುವಾಗ ನಾವು ಮಾತಾಡಬಹುದು. ಯು ವಾಂಟ್ ಟಾಕ್ ಇನ್ ಬೋಲ್ಡ್ಲಿ ಇನ್ ಫ್ರಂಟ್ ಆಫ್ ದ ಪೀಪಲ್ ಅಂಡ್ ಎಲ್ಡರ್ಸ್ ದಟ್ ಯು ಶುಡ್ ಬಿ ಫೇತ್ಫುಲ್. ನಾವು ನಂಬಿಕಸ್ಥರಾಗಿರಬೇಕು. ನಿಮ್ಮ ಮಾತಿನಲ್ಲಿ ನಂಬಿಕಸ್ಥರಾಗಿರಬೇಕು, ನಿಮ್ಮ ಜೀವನದಲ್ಲಿ ನಂಬಿಕಸ್ಥರಾಗಿರಬೇಕು. ಎಲ್ಲ ವಿಷಯಗಳಲ್ಲಿ ನೀವು ಜೀವನ ಮಾಡುವ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಬೀದಿಯಲ್ಲಿ, ನಿಮ್ಮ ಪಟ್ಟಣದಲ್ಲಿ, ನಿಮ್ಮ ಹಳ್ಳಿಯಲ್ಲಿ ನಂಬಿಕಸ್ಥರಾಗಿದ್ರೆ ಈ ಸ್ತ್ರೀಯ ಹಾಗೆ ನೀವು ನಿಮ್ಮ ಪಟ್ಟಣವನ್ನು ರಕ್ಷಿಸಲಿಕ್ಕೆ ಸಾಧ್ಯವಾಗುತ್ತದೆ. ಸಭೆ ಬೆಳೆಯಬೇಕಾದ್ರೆ ಸ್ತ್ರೀಯರು ನಂಬಿಕಸ್ಥರಾಗಿರಬೇಕೆಂಬುದಾಗಿ ಪೌಲನು ಬರೆಯುವನಾಗಿದ್ದಾನೆ. ಇವತ್ತು ದೇಶವು ಅಭಿವೃದ್ಧಿ ಆಗಬೇಕಾದ್ರೆ, ಕುಟುಂಬವು ಅಭಿವೃದ್ಧಿ ಆಗಬೇಕಾದ್ರೆ, ಪಟ್ಟಣವು ಅಭಿವೃದ್ಧಿ ಆಗಬೇಕಾದ್ರೆ, ಆಶೀರ್ವಾದ ಹೊಂದಬೇಕಾದ್ರೆ ಸ್ತ್ರೀಯರು ನಂಬಿಕಸ್ಥರಾಗಿ ದೇವರ ದೃಷ್ಟಿಯಲ್ಲಿ ಅವರು ಜೀವನ ಮಾಡಬೇಕೆಂಬುದಾಗಿ ದೇವರ ವಾಕ್ಯ ಒತ್ತಿ ಹೇಳುವಂತದ್ದಾಗಿದೆ. ಕಾರಣ ಇಲ್ಲಿ ವೈಯಕ್ತಿಕವಾಗಿ ಒಂದು ಸ್ತ್ರೀಯು ನಂಬಿಕಸ್ಥರಾಗಿದ್ದ ಕಾರಣ ಅವಳು ಧೈರ್ಯವಾಗಿ ನಿಂತ್ಕೊಂಡು ಮಾತಾಡ್ತಾರೆ, ನಮ್ಮನ್ನು ರಕ್ಷಿಸುವಂಬುದಾಗಿ. ಯೋವಾಬನು ಅವಳ ಮಾತನ್ನು ಕೇಳಿ ಅವಳು ಒಳ್ಳೆ ಕಾರ್ಯವನ್ನು ಮಾಡಿ, ಯಾರು ತಪ್ಪು ಮಾಡಿದ್ರೆ ಅವನ ಮಾತ್ರ ಇಟ್ಕೊಂಡು ಹೋಗಿ ಪಟ್ಟಣವನ್ನು ಉಳಿಸನೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರಿಯ ಸಹೋದರಿಯರೇ, ನೀವು ಇದನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದ? ದೇವರ ದೃಷ್ಟಿಯಲ್ಲಿ ಬಂದು ನಿಂತ್ಕೊಂಡು, ದೇವರೇ ನಮ್ಮ ಪಟ್ಟಣವನ್ನು ನಾಶ ಮಾಡಬೇಡ ಸ್ವಾಮಿ, ನಾನು ನಂಬಿಕಸ್ಥಲಾಗಿದ್ದೇನೆ ಕರ್ತನೆ, ನನ್ನ ಕುಟುಂಬವನ್ನು ನಾಶ ಮಾಡಬೇಡ ಸ್ವಾಮಿ, ನಾನು ನಂಬಿಕಸ್ಥಲಾಗಿದ್ದೇನೆ, ನನ್ನ ಸಭೆಯನ್ನು ನಾಶ ಮಾಡಬೇಡ ಸ್ವಾಮಿ, ನಾನು ನಂಬಿಕಸ್ಥಲಾಗಿದ್ದೇನೆ ಎಂಬುದಾಗಿ ಧೈರ್ಯವಾಗಿ ಮಾತಾಡ್ಲಿಕ್ಕೆ ಆಗ್ತದ? ಇಂಥ ಜನರನ್ನು ದೇವರು ಹುಡುಕುವನಾಗಿದ್ದಾನೆ. ಆದ ಕಾರಣ ನೀವು ನಾವು ನಂಬಿಕಸ್ಥರಾಗಿ ಇರಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. 5ನೇದಾಗಿ 2 ಪೂರ್ವಕಾಲ ವೃತ್ತಾಂತ. The Second Chronicles chapter 31 verse 18. Second Chronicles 2 ಪೂರ್ವಕಾಲ ವೃತ್ತಾಂತ 31 chapter verse 18. ಲೇವಿಯರು ಅವರವರ ಹೆಂಡತಿಯರು ಗಂಡು ಹೆಣ್ಣು ಮಕ್ಕಳು ಅಂತೂ ತಮ್ಮ ಉದ್ಯೋಗದ ನಿಮಿತ್ತ ತಮ್ಮನ್ನು ದೇವರಿಗೆ ಪ್ರತಿಷ್ಠಿಸಿಕೊಂಡ ಸಮೂಹದವರು ಅವರಿಗೆ ಸೇರಿದ ಎಲ್ಲರೂ ಲಿಖಿತರಾಗಿದ್ದರು. ಯಾರಾಗಿದ್ದರು? ಲಿಖಿತರಾಗಿದ್ದರು. They were faithful in holy things. English says they were faithful in the holy things. ದೇವರಿಗೆ ಪರಿಶುದ್ಧವಾಗಿ ಇಟ್ಟ ವಸ್ತುನಲ್ಲಿ ಅವರು ನಂಬಿಕಸ್ಥರಾಗಿರು. ಒಂದು ಕುಂಭ ಜನರು 11ನೇ ವಚನಕ್ಕೆ ಬರುವ ಸಮಯದಲ್ಲಿ ಒಂದು ಅರಸನು ಏನು ಮಾಡ್ತಾನೆ ಅಂದ್ರೆ, ಎಲ್ಲಾ ಆಲಯದಲ್ಲಿ ಇರುವಂತಹ ವಸ್ತುಗಳನ್ನು ಹಣಕಾಸು ವಿಷಯದಲ್ಲಿ ಒಂದು ಟೀಮನ್ನು ಏರ್ಪಡಿಸುವನಾಗಿದೆ. ಅಲ್ಲಿ ಬರುವ ಎಲ್ಲ ಹಣಗಳೆಲ್ಲ ಸೇಗರಿಸಿ ಅದೆಲ್ಲ ಚೆನ್ನಾಗಿ ಇಟ್ಟು ಬರುವ ಜನರಿಗೆ ಅದನ್ನು ಹಂಚಿಕೊಳ್ಳಲಿಕ್ಕೆ, ಅದನ್ನು ನಿರ್ವಹಿಸಲಿಕ್ಕೆ ಅಲ್ಲಿ ಒಂದು ಕುಂಭ ಟೀಮ್ ಅನ್ನು ಅಲ್ಲಿ ಏನ್ ಮಾಡ್ತಂದ್ರೆ ಏರ್ಪಡಿಸ್ತಾನೆ. ನೀವು ಮನೆಯಲ್ಲಿ ಕೂತ್ಕೊಂಡು ಒಂದು ವೇಳೆ ಈ ಸಂದೇಶ ಆದ ಮೇಲೆ ನೀವು ಒಂದ್ಸಾರಿ ಓದ್ರಿ. 11ನೇ ವಚನದಿಂದ ಓದುವಾಗ, maybe the king appointed somebody to take care of the finance. First Corinthians chapter 4 verse 2 says, First Corinthians chapter 4 verse 2, ಮೊದಲನೇ ಕೊರಿಂಥ 4ನೇ ಅಧ್ಯಾಯ 2ನೇ ವಚನ. Moreover, it is required in stewards that one be found faithful. Faithful, stewards, ಲೆಕ್ಕ ಕೊಡುವವನು, ಮನೆ ವರ್ತಮಾನವನು ನಂಬಿಕಸ್ಥನಾಗಿರಬೇಕೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ದೇವರ ಮನೆಯಲ್ಲಿ ನಮ್ಮನ್ನು ದೇವರು ಮನೆ ವರ್ತಮಾನವಾಗಿ
ನಮ್ಮ ಹತ್ರ ಅನೇಕ ವಸ್ತುಗಳನ್ನು ಕೊಟ್ಟಿದ್ದಾನೆ, ನಾವು ಯಾವ ರೀತಿಯಲ್ಲಿ ನಂಬಿಕಸ್ಥರಾಗಿ ಇರಬೇಕೆಂಬುದಾಗಿ. ಈ ವಿಷಯದಲ್ಲಿ ಇಲ್ಲಿ ಅರಸನು ಒಂದು ವೇಳೆ 2 ಪೂರ್ವಕಾಲ ವೃತ್ತಾಂತ 31ನೇ ಅಧ್ಯಾಯ 11ನೇ ವಚನ ಯಾರು ಓದುವ. ವಿಲ್ ಗೋ ಬ್ಯಾಕ್. 2 Chronicles chapter 31 verse 11. Now Hezekiah commanded The king of Hezekiah, ಇಲ್ಲಿ ಎಸೇಕಿಯ ರಾಜನು commanded them to prepare. Yes. ಅಂದ್ರೆ ಕಮಾಂಡ್ ಆಜ್ಞಾಪಿಸ್ತಾನೆ, ನಮ್ಮ ಮಕ್ಕಳೇ ನೀವು ಬನ್ರಿ, ಯಾಜಕರೇ ನೀವು ಬನ್ರಿ, ಆಲಯದಲ್ಲಿ ನೀವು ಕೆಲಸ ಮಾಡಬೇಕಂಬ. ಆಲಯದಲ್ಲಿ ಕೆಲಸ ಮಾಡಲಿಕ್ಕೆ ಒಂದು ಗುಂಪು ಜನರನ್ನು ನೇಮಿಸ್ತಾನೆ. ಆದ್ರೆ ಕೆಲವರಿಗೆ ವಾಕ್ಯ ಹೇಳ್ತೆ ದಶಭಾಗವನ್ನು, ಕಾಣಿಕೆಗಳನ್ನು, ವಸ್ತ್ರಗಳನ್ನು, ದೇವರಿಗೆ ಬರುವ ಎಲ್ಲಾ ಕಾರ್ಯಗಳನ್ನು ಸೇಗರಿಸಿ ಇಟ್ಕೊಂಡು ಅಲ್ಲಿ ಸೇವೆ ಮಾಡ್ಲಿಕ್ಕೆ ಒಂದು ಟೀಮ್ ಅನ್ನು ಏರ್ಪಡಿಸುವನಾಗಿದ್ದಾನೆ. They were faithful. Verse 18 says they were faithful. ಅವರು ನಂಬಿಕಸ್ಥರಾಗಿದ್ದರು. That how that you are faithful in the God's things. Even 1 rupee that you must be faithful. God is watching over us. ದೇವರು ನಮ್ಮನ್ನು ನೋಡುವವನಾಗಿದ್ದಾನೆ. ಕರ್ತನ ಮುಂದೆ, ಕರ್ತನ ಆಲಯದಲ್ಲಿ, ನಮ್ಮ ಮನೆಯಲ್ಲಿ, ಕರ್ತನ ವಿಷಯದಲ್ಲಿ ಪವಿತ್ರವಾದುದು ದೇವರಿಗೋಸ್ಕರ ಮೀಸಲಾದ ಕಾರ್ಯಗಳಲ್ಲಿ ನಾವು ಎಷ್ಟು ನಂಬಿಕಸ್ಥರಾಗಿದ್ದೇವೆ. ದೇವರ ವಾಕ್ಯ ಸಾಕ್ಷಿ, ಸ್ಪಷ್ಟವಾಗಿ ಸಾಕ್ಷಿ ಹೇಳುತ್ತದೆ. ನೀವೇಳೆ ಬೈಬಲ್ನಲ್ಲಿ ಇಂಗ್ಲಿಷಲ್ಲಿ ಕಂಡು 1 second 18 verse. And to all who were written in the genealogy, their little ones, yes, their wives, their sons and daughters, the whole company of them, for in their faithfulness, they sang, little one, daughters and sons and wives, ಕುಟುಂಬ ಸಹಿತವಾಗಿ, the team, ಹೆಂಡತಿ, ಗಂಡ, ಮಕ್ಕಳು, they were faithful in the holy things, sanctified things. ಕರ್ತನಿಗೋಸ್ಕರ ಮೀಸಲಾದ ವಿಷಯದಲ್ಲಿ ಅವರು ನಂಬಿಕಸ್ಥರಾಗಿದ್ದರು. How that you are faithful in God's things. God is watching over you. ಪೌಲನು ಬರೆಯುತ್ತಾನೆ, ಮನೆ ವರ್ತಮಾನವನ್ನು. Accountability is very important things. Today how is going in your family, even the money matter, how we are handling in your family, the church, in society. The God is watching over you, that you must be faithful in everything. What a testimony. The whole team, little one, the whole team. I like that word, all families. ಎಲ್ಲ ಕುಟುಂಬ ಸಹಿತವಾಗಿ ನಂಬಿಕಸ್ಥರಾಗಿದ್ದರು. ಕರ್ತನ ನಮಗೆ ಕೊಟ್ಟ ಎಲ್ಲ ವಿಷಯಗಳಲ್ಲಿ ನಾವು ಯಾವ ರೀತಿಯಲ್ಲಿ ನಂಬಿಕಸ್ಥರಾಗಿದ್ದೇವೆ. Sometimes we think that maybe corona, that one, this one, everything, even your poverty. ಬಡತನದಲ್ಲಿಯೂ ನೀನು ಯಾವ ರೀತಿ ನಂಬಿಕಸ್ಥರಾಗಿರ್ತೆ ಎಂಬುದಾಗಿ ದೇವರು ನಿಮ್ಮ ಹೃದಯವನ್ನು ನೋಡುವನಾಗಿದ್ದಾರೆ. God wanted to bless your family. God wanted to build your church. God wanted to bless you, that you must be faithful. ದೇವರು ನಿಮ್ಮ ಕುಟುಂಬವನ್ನು, ನಿಮ್ಮ ಕೆಲಸವನ್ನು, ಸಭೆಯನ್ನು, ಪಟ್ಟಣವನ್ನು ದೇವರ ಆಶೀರ್ವಾದ ಮಾಡಬೇಕಾದ್ರೆ ಯಾವ ರೀತಿಯಲ್ಲಿ ಇವರು ಕುಟುಂಬ ಸಹಿತವಾಗಿ ಒಳ್ಳೆಯ ಮನವಾರ್ಥವುಳ್ಳವರಾಗಿ ಅವರು ಯಾವ ರೀತಿಯಲ್ಲಿ ದೇವರ ದೃಷ್ಟಿಯಲ್ಲಿ ನಂಬಿಕಸ್ಥರಾಗಿದ್ದರೋ ಅದೇ ರೀತಿಯಲ್ಲಿ ನಾವು ನಂಬಿಕಸ್ಥರಾಗಿರುವಾಗ ದೇವರು ನಮ್ಮನ್ನು, ನಮ್ಮ ಕುಟುಂಬವನ್ನು, ನಮ್ಮ ಸಭೆಯನ್ನು ಆಶೀರ್ವಾದ ಮಾಡಲಿಕ್ಕೆ ಆತನು ಶಕ್ತನಾಗಿರ್ತಾನೆ. ಆಮೆನ್. ನೆಕ್ಸ್ಟ್ ನಾವು ಓದ್ತೀನಿ ದಾನಿಯೇಲನ ಗ್ರಂಥದಲ್ಲಿ 6ನೇ ಅಧ್ಯಾಯ, the book of Daniel chapter 6 verse 4. The book of Daniel chapter 6 verse 4. ದಾನಿಯೇಲ ಗ್ರಂಥ 6ನೇ ಅಧ್ಯಾಯ 4ನೇ ವಚನ. ಈಗಿರಲು ಮುಖ್ಯಾಧಿಕಾರಿಗಳು, ದೇಶಾಧಿಪತಿಗಳು ರಾಜ್ಯಭಾರದ ವಿಷಯವಾಗಿ ದಾನಿಯೇಲನ ಮೇಲೆ ತಪ್ಪು ಹೊರಿಸುವುದಕ್ಕೆ ಸಂದರ್ಭ ಹುಡುಕುತ್ತಿದ್ದರು. ರಾತ್ರಿ ಹಗಲು ಹುಡುಕ್ತಾ ಇದ್ರು. ಆದರೆ ತಪ್ಪು ಹೊರಿಸುವ ಯಾವ ಸಂದರ್ಭವನ್ನು ಯಾವ ತಪ್ಪನ್ನು ಕಾಣಲಾರದೆ ಹೋದರು. ಯಾಕಂದ್ರೆ ಅವನು ನಂಬಿಕಸ್ಥನಾಗಿದ್ದನು. ಡ್ಯಾನಿಯಲ್ ವಾಸ್ ಫೇತ್ಫುಲ್ ಇನ್ ಹಿಸ್ ಮಿನಿಸ್ಟ್ರಿ. ಅವನು ಮಂತ್ರಿಯಾಗಿ ಇದ್ದ ಆ ಸಭೆಯಲ್ಲಿ ನಂಬಿಕಸ್ಥನಾಗಿದ್ದನು.
ರಾಜನ ಮುಂದೆ ನಂಬಿಕಸ್ಥನಾಗಿದನು, ಅಧಿಕಾರಿಗಳ ಮುಂದೆ ನಂಬಿಕಸ್ಥನಾಗಿದನು, ತನ್ನ ಜೊತೆ ಕೆಲಸದವರ ಮಧ್ಯದಲ್ಲಿ ನಂಬಿಕಸ್ಥನಾಗಿದನು, ಅರಣ್ಮನೆಯಲ್ಲಿ ಅವನು ನಂಬಿಕಸ್ಥನಾಗಿದನು. ಅವನಿಗೆ ವಿರೋಧವಾಗಿ ಯಾರು ನಿಂತ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಅನೇಕ ಅರಸರುಗಳ ಜೊತೆಯಲ್ಲಿ ಸೇವೆ ಮಾಡಿದ ಒಂದೇ ಒಂದು ವ್ಯಕ್ತಿಯು ದಾನಿಯೇಲನು. ಬಾಬಿಲೋನ್ ರಾಜನ ಬಳಿಯಿಂದ ಪ್ರಾರಂಭವಾಗಿ ಅವನು 4 ಅರಸರುಗಳ ಮೇ ಬಿ 3 to 4 ಕಿಂಗ್ಸ್ ದಾನಿಯೇಲನು 4 ಅರಸರುಗಳ ಜೊತೆಯಲ್ಲಿ ಅವನು ಸೇವೆ ಮಾಡಿದನೆಂಬುದಾಗಿ. ಬಿಕಾಸ್ ಆಫ್ ಹಿಸ್ ಫೇತ್ಫುಲ್ನೆಸ್. ಅರಸರ ಮಧ್ಯದಲ್ಲಿ ಸೇವೆ ಮಾಡುವುದು ಭಾರಿ ಕಷ್ಟ. ಆದರೆ ದಾವೀದನು ಒಂದು ಅರಸನಲ್ಲ, ಅನೇಕ ಅರಸರ ಜೊತೆಯಲ್ಲಿ ಅವನು ಸೇವೆ ಮಾಡಬೇಕಾದ್ರೆ ಬಿಕಾಸ್ he was faithful. ಅವನು ನಂಬಿಕಸ್ಥನಾಗಿ ಇದ್ದ ಕಾರಣ ಅವನಿಗೆ ವಿರೋಧವಾಗಿ ಎಷ್ಟು ಮಂತ್ರಿಗಳು ಜನಗಳು ಅವನ ಪದವಿಯಿಂದ ದೂರ ಮಾಡಬೇಕು, ಅವನು ಈ ಒಂದು ಕೆಲಸದಿಂದ ದೂರ ಮಾಡಬೇಕೆಂಬುದಾಗಿ ಅವನಿಗೆ ವಿರೋಧವಾಗಿ ನಿಂತ್ಕೊಂಡ್ರು. ಆದರೆ ಒಬ್ಬನಾದರೂ ಅವನಿಗೆ ವಿರೋಧವಾಗಿ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಅವನು ನಂಬಿಕಸ್ಥನಾಗಿದ್ದನು. ನೀವು ಕೆಲಸ ಮಾಡುವ ಸ್ಥಳದಲ್ಲಿ ನೀವು ನಂಬಿಕಸ್ಥರಾಗಿರುವಾಗ ನಿಮಗೆ ವಿರೋಧವಾಗಿ ಯಾರು ನಿಂತ್ಕೊಳ್ಳಿಕ್ಕೆ ಆಗುದಿಲ್ಲ. ದೇವರು ನಿಮ್ಮ ಪಕ್ಷದಲ್ಲಿ ಇರ್ತಾರೆ. ಅದೆಷ್ಟು ದೊಡ್ಡ ರಾಜರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಅವರು ಒಂದು ವೇಳೆ ಅನ್ಯಾಯ ಉಳ್ಳವರಾಗಿರ್ಬೋದು, ಅನೀತಿ ಉಳ್ಳವರಾಗಿರ್ಬೋದು, ಬಟ್ ಇಫ್ ಯು ಆರ್ ಫೇತ್ಫುಲ್, ಗಾಡ್ ವಿಲ್ ಹೆಲ್ಪ್ ಯು, ಗಾಡ್ ವಿಲ್ ಸ್ಟ್ಯಾಂಡ್ ವಿತ್ ಯು. ನೀವು ನಂಬಿಕಸ್ಥನಾಗಿದ್ದರೆ ಒಂದು ವೇಳೆ ಹೊರಗಿನ ಜನರು, ನಿಮ್ಮ ಸುತ್ತಮುತ್ತ ಜನರು ಅನೀತಿ ಉಳ್ಳವರಾಗಿದ್ದರು, ಕರ್ತ ನಿಮ್ಮ ಸಂಗಡ ಇದ್ದು ನಿಮಗೆ ಸಹಾಯ ಮಾಡಲಿಕ್ಕೆ ಆತನು ಸರ್ವಶಕ್ತನಾಗಿದ್ದಾನೆ. ಒಂದು ಆಗಿ ನಮ್ಮ ಕಲಿತ ಅಬ್ರಹಾಮನಿಂದ the last the book of 1 Timothy chapter 1 verse 12 says the God counted me as a faithful. ಪೌಲನು ಹೇಳ್ತಾನೆ, ನನ್ನ ನಂಬಿಕಸ್ಥನಾಗಿ ಎನಿಸಿ ಈ ಸೇವೆಯನ್ನು ಕೊಟ್ಟನೆಂಬುದಾಗಿ. 1 Timothy chapter 1 verse 12. And I thank Christ Jesus our Lord, who has enabled me because he counted me faithful. Yes, ನನ್ನನ್ನು ನಂಬಿಕಸ್ಥನಾಗಿ ಈ ಸೇವೆಯನ್ನು ನನ್ನ ಕೈಯಲ್ಲಿ ಕೊಟ್ಟಿದ್ದಾನೆ ಎಂಬುದಾಗಿ. What a powerful testimony. The power is saying, because the God counted me, I am faithful man. ನನ್ನನ್ನು ನಂಬಿಕಸ್ಥನೆಂಬುದಾಗಿ ದೇವರು ಭಾವಿಸಿದ ಕಾರಣ ಈ ಒಂದು ಭಯಂಕರವಾದ, ಘನವಾದ, ಮಹಿಮೆಯುಳ್ಳ, ಶ್ರೇಷ್ಠವಾದ ಈ ಸೇವೆಯನ್ನು ನನ್ನ ಮುಂದೆ ಇಟ್ಟಿದನೆಂಬುದಾಗಿ. ಪ್ರಿಯ ಸಹೋದರಿ, ಸೇವಕರೇ, ಸಭೆ ವಿಶ್ವಾಸಿಗಳೇ, ನಾಯಕರೇ, ನಿಮ್ಮೆಲ್ಲರಿಗೂ ಮುಂದೆ ಹೇಳುತ್ತೇನೆ, ಕರ್ತನು ನಿಮ್ಮ ಮುಂದೆ ಕೊಟ್ಟಿರುವ ಒಂದು ಸೇವೆ, ಇವನ್ ಸಭೆಯಲ್ಲಿ ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು ಎಲ್ಲವನ್ನು ಕರ್ತನ ನಿಮ್ಮ ನಂಬಿಕೆಯನ್ನು ನೋಡಿ ನಿಮ್ಮ ಕೈಗೆ ಕೊಟ್ಟಿದ್ದಾನೆ. ಆ ನಂಬಿಕಸ್ಥಿಕೆ ನೀವು ಎಷ್ಟು ಪಾತ್ರರಾಗಿದ್ದೀರಿ. ಪೌಲನು ಪ್ರಾರಂಭದಿಂದ ಕೊನೆಯ ತನಕ, ಮರಣವಾಗಲಿಸುವ ತನಕ, ರೋಮ ಪಟ್ಟಣದಲ್ಲಿ ಸಾಕ್ಷಿಯಾಗಿ ಸಾಯುವ ತನಕ ಅವನು ನಂಬಿಕಸ್ಥನಾಗಿ ತನ್ನ ಸೇವೆಯನ್ನು ಮುಂದುವರಿಸ್ತಾರೆ. ಅನೇಕ ಯೌವನಸ್ಥರಿಗೆ ಸಾಕ್ಷಿಯಾಗಿದ್ದ, ಅನೇಕ ಕುಟುಂಬಗಳಿಗೆ ಅವನು ಸಾಕ್ಷಿಯಾಗಿದ್ದನು. ನಂಬಿಕಸ್ಥನಾಗಿದ್ದ ಕಾರಣ ಅವನು ಅನೇಕ ಪಟ್ಟಣಗಳಲ್ಲಿ ಸಭೆಯನ್ನು ಕಟ್ಟಿದನು. ಕರ್ತನ ಅವನ ಸಂಗಡ ಇದ್ದು ನಡೆಸಿದನು. ನಾವು ಹೇಳಲಿಕ್ಕಾಗ್ತದೆ, ದೇವರೇ, ನನ್ನ ನಂಬಿಕಸ್ಥನಾಗಿ ಭಾವಿಸಿ ಈ ಒಂದು ಸೇವೆಯನ್ನು ಕೈಲಿ ಕೊಟ್ಟಿದ್ದೇನೆ ಸ್ವಾಮಿ. ನನ್ನ ಬದುಕಿರುವ ದಿನಗಳೆಲ್ಲ ನಿನಗೆ ನಂಬಿಕಸ್ಥನಾಗಿ ನಾನು ಸೇವೆ ಮಾಡ್ತೇನೆ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವಾಗ್ತದ? ಕರ್ತನು ಪ್ರತಿಯೊಂದು ಭಾಗದಲ್ಲಿ ನಮ್ಮ ನಂಬಿಕಸ್ಥನ ಹೊರತಾನೆ. ಅಬ್ರಹಾಮ ನಂಬಿಕಸ್ಥನಾಗಿದನು, ತನ್ನ ಸಂತತಿಗೆ ಆಶೀರ್ವಾದ. ಮೋಶೆ ನಂಬಿಕಸ್ಥನಾಗಿದನು, ಕರ್ತನು ಅವನಿಗೆ ದೊಡ್ಡ ಒಂದು ಕಾರ್ಯವನ್ನು ಮಾಡಿದನು. ಮೋಶೆಗೆ ಕರ್ತನ ಜೊತೆ ಕಾರಣನಾಗಿ ನಿಂತುಕೊಂಡನು. ದಾವೀದ ನಂಬಿಕಸ್ಥನಾಗಿದನು, ತನ್ನ ಕುಟುಂಬದಲ್ಲಿ, ತನ್ನ ವೈರಿಗಳ ಮಧ್ಯದಲ್ಲಿ, ವಿರೋಧಿಗಳ ಮಧ್ಯದಲ್ಲಿ, ತನ್ನ ಮಕ್ಕಳೇ ತನ್ನ ವಿರೋಧವಾಗಿ ನಿಂತ್ಕೊಂಡು ನಂಬಿಕಸ್ಥನಾಗಿದ್ದನು. ಕರ್ತನ ಅವನನ್ನು ಆಶೀರ್ವಾದ ಮಾಡಿದನು. ಇಲ್ಲಿ ಒಂದು ಸ್ತ್ರೀಯು ನಂಬಿಕಸ್ಥಳಾಗಿದ್ದರು, ತನ್ನ ಪಟ್ಟಣವನ್ನು ರಕ್ಷಿಸ್ತಾನೆ. ಇಲ್ಲಿ ಒಂದು ಕುಟುಂಬವು ಟೀಮ್ ತಂಡವಾಗಿ, ಗುಂಪಾಗಿ ಕರ್ತನ ಆಲಯದಲ್ಲಿ ನಂಬಿಕಸ್ಥರಾಗಿ ತಮ್ಮ ಮುಂದೆ ಇಟ್ಟಿರುವಂತಹ ವಸ್ತುಗಳನ್ನು, ಹಣಕಾಸುಗಳನ್ನು ಅವರು ನಂಬಿಕಸ್ಥರಾಗಿದ್ದಿಲ್ಲ. Are you taking care of the God's things very seriously? ಕರ್ತನಿಗೆ ಸೇರಿದ ವಸ್ತುಗಳನ್ನು ಗಂಭೀರವಾಗಿ ನೀವು ಪರಿಶುದ್ಧವಾಗಿ ಕಾಪಾಡಿಕೊಳ್ತೀರಾ? ಪೌಲನಾಗಿ ನಂಬಿಕಸ್ಥರಾಗಿ ನಾನು ಇದ್ದೇನೆ ಸೇವೆಯನ್ನು ಹೇಳಲಿಕ್ಕೆ ಆಗ್ತದ?
ಈ ಸಹೋದರಿಯೇ, ಕರ್ತನು ಹಿಂದಿರುಗಿ ಬರುವಾಗ ಪ್ರತಿಯೊಬ್ಬರನ್ನ ಮುಂದೆ ಕರೆದು ನಮಗೆ ಆತನ ಬಹುಮಾನ ಕೊಡಲಿಕ್ಕೆ ಮುಂಚಿತವಾಗಿ ಅವನು ಹೇಳುವುದು, ಕಮ್ ಫೇತ್ಫುಲ್ ಸರ್ವೆಂಟ್, ನಂಬಿಕಸ್ಥನಾದ ಆಣೆ, ಬಾ ನನ್ನ ರಾಜ್ಯದೊಳಗೆ. ಈ ನಂಬಿಕಸ್ಥನಾಗಿದೆ ಎಲ್ಲ ಭಾಗದಲ್ಲಿಯೂ. ಅಬ್ರಹಾಮನಿಂದ ಪೌಲನ ತನಕ ನಾವು ನೋಡಿ 7 ವಾಕ್ಯಗಳನ್ನು ಓದಿದ್ದೇವೆ. ಪ್ರತಿಯೊಂದು ಸ್ಥಳದಲ್ಲಿಯೂ ಅವರು ಯಾವ ರೀತಿಯಲ್ಲಿ ನಂಬಿಕಸ್ಥರಾಗಿದ್ದರು ಎಂಬುದಾಗಿ ಮನುಷ್ಯರು ಸಾಕ್ಷಿ ಕೊಟ್ಟರು, ದೇವರು ಸಾಕ್ಷಿ ಕೊಟ್ಟರು, ಕುಟುಂಬಸ್ಥರು ಸಾಕ್ಷಿ ಕೊಟ್ಟರು, ಕೆಲಸ ಮಾಡುವ ಜೊತೆ ಕೆಲಸ ಮಾಡುವವರು ಸಾಕ್ಷಿ ಕೊಟ್ಟರು, ಸಭೆಯವರು ಸಾಕ್ಷಿ ಕೊಟ್ಟರು. ನಿಮ್ಮ ವಿಷಯವಾಗಿ, ನನ್ನ ವಿಷಯವಾಗಿ ಇವತ್ತು ದೇವರೇನು ಸಾಕ್ಷಿ ಕೊಡ್ತಾನೆ, ನಮ್ಮ ಕುಟುಂಬವು ಏನು ಸಾಕ್ಷಿ ಕೊಡ್ತದೆ, ನಮ್ಮ ಸಭೆಯವರು ಏನು ಸಾಕ್ಷಿ ಕೊಡ್ತಾರೆ, ನಮ್ಮ ಸಮುದಾಯವು ಏನು ಸಾಕ್ಷಿ ಕೊಡ್ತದೆ. ನಮ್ಮ ವಿಷಯವಾಗಿ ಎಲ್ಲರೂ ಅವರು ನಂಬಿಕಸ್ಥರೆಂಬುದಾಗಿ ಸಾಕ್ಷಿ ಕೊಡಲಿಕ್ಕೆ ಆಗ್ತದ? ಇಲ್ಲದಿದ್ದರೆ ಕರ್ತನ ಮುಂದೆ ತಗ್ಗಿಸಿಕೊಳ್ಳೋಣ. ದೇವರ ದೃಷ್ಟಿಯಲ್ಲಿ ಒಂದು ಸಾರಿ ನಾವು ಸಮರ್ಪಿಸಿಕೊಳ್ಳೋಣ. ದೇವರೇ, ಎಲ್ಲಾ ಪರಿಸ್ಥಿತಿಯಲ್ಲಿ ಸ್ವಾಮಿ, ಇಕ್ಕಟ್ಟಿನಲ್ಲಿಯೂ, ಕಷ್ಟದಲ್ಲಿಯೂ, ಬಡತನದಲ್ಲಿಯೂ, ಅನಾರೋಗ್ಯದಲ್ಲಿಯೂ, ಎಲ್ಲಾ ವಿಷಯಗಳಲ್ಲಿಯೂ ನಾನು ನಂಬಿಕಸ್ಥಳಾಗಿರ್ತೇನೆ ಎಂಬುದಾಗಿ ದೇವರಲ್ಲಿ ನೀವು ಸಮರ್ಪಿಸಿಕೊಡುವಾಗ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವಾದ ಮಾಡಲಿಕ್ಕಿದ್ದಾನೆ. ಕಮ್ ಆನ್, ಕ್ಲೋಸ್ ಯುವರ್ ಐಸ್. ನಾವೆಲ್ಲರ ಕಣ್ಣುಗಳ ಮುಚ್ಚೋಣ ಕೆಲ ನಿಮಿಷಗಳು. ದೇವರ ದೃಷ್ಟಿಯಲ್ಲಿ ನಾವು, ದೇವರ ಪ್ರಸನ್ನತೆಯಲ್ಲಿ ನಾವು ಕರ್ತನನ್ನು ಆರಾಧಿಸೋಣ. அல்லது ಕರ್ತನ ಮುಂದೆ ನಾವು ತಗ್ಗಿಸಿಕೊಳ್ಳೋಣ. ನಮ್ಮಲ್ಲಿ ನಾವು ಪರೀಕ್ಷೆ ಮಾಡುವ ಒಳ್ಳೆಯ ಒಂದು ಸಮಯವಾಗಿದೆ. ದೇವರ ಮುಂದೆ ನಾವು ನಮ್ಮ ಕಣ್ಣುಗಳ ಮುಚ್ಚಿ ಒಂದು ವೇಳೆ ಕೈಗಳೆತ್ತಿ ನೀವು ಮನೆಯಲ್ಲಿ ಇರುವಾಗ ಎಲ್ಲೆಲ್ಲಿ ನಿಂತ್ಕೊಳ್ತಿರೋ, ಎಲ್ಲೆಲ್ಲಿ ಒಂದು ವೇಳೆ ನೀವು ಕೂತ್ಕೊಳ್ಬಹುದು, ಮನಕಾಳು ಇರ್ಬೋದು. ದೇವರ ದೃಷ್ಟಿಯಲ್ಲಿ ದೇವರು ಇವತ್ತು ನಿಮ್ಮ ಸಂಗಡ ಮಾತಾಡಿರುವಾಗ ನಿಮ್ಮ ಹೃದಯವನ್ನು ನೋಡುವ ದೇವರು, ನಿಮ್ಮ ನಂಬಿಕೆಯನ್ನು ನೋಡುವ ದೇವರು. ನಾವೆಲ್ಲಿ ದಾರಿ ತಪ್ಪಿ ಹೋಗಿದ್ದೇವೆ, ಇವತ್ತು ಒಂದು ಸಾರಿ ಕುಟುಂಬವಾಗಿ ಸಮರ್ಪಿಸಿಕೊಡುವ. Their wives, little ones and daughters and sons as a team. ಅವರ ಹೆಂಡತಿಯರು, ಮಕ್ಕಳು, ಚಿಕ್ಕವರು ಎಲ್ಲರೂ ನಂಬಿಕಸ್ಥರಾಗಿದ್ದಾರೆ. ಎಂತ ಸಾಕ್ಷಿ! ಆ ಸ್ತ್ರೀಯು ಯೋವಾಬನ ಸೈನಿಕನ ಮುಂದೆ ಹೇಳುವನಾಗಿದ್ದೇನೆ, ನಾನು ನಂಬಿಕಸ್ಥರಾದ ಸ್ತ್ರೀಯು ಈ ಪಟ್ಟಣದಲ್ಲಿ ಎಂಬುದಾಗಿ. ದೇವರ ಮುಂದೆ ನಾವು ಧೈರ್ಯವಾಗಿ ಹೇಳಲಿಕ್ಕಾಗ್ತದ? ಕಣ್ಣುಗಳ ಮುಚ್ಚಿ ನಾವೆಲ್ಲರೂ ಕೆಲವು ನಿಮಿಷಗಳು ಕರ್ತನ ಆರಾಧನೆ ಮಾಡೋಣ. ಹಾಲೆಲೂಯ. ಯೇಸುವೇ, ನನ್ನ ನಂಬಿಕಸ್ಥನಾಗಿ ಮಾಡು ದೇವ, ನನ್ನ ನಂಬಿಕಸ್ಥನಾಗಿ ಮಾಡು ದೇವ. ಥ್ಯಾಂಕ್ ಯು ಲಾರ್ಡ್. We worship you, Lord. We bless your holy name. We exalt you, Lord. Thank you, Jesus. Oh, we bring all the glory. We exalt you, Lord. Thank you. Lord, we should be faithful, Lord. ಕರ್ತನ ನಂಬಿಕಸ್ಥರಾಗಿರಬೇಕಪ್ಪ. ನಾವು ನಂಬಿಕಸ್ಥರಾಗಿರಬೇಕು. ಒಂದು ವೇಳೆ ನಾವು ಎಲ್ಲಿ ತಪ್ಪಿ ಹೋಗಿದೀವೋ ಈ ಸಮಯದಲ್ಲಿ ಪುನಃ ನಾವು ಬರುತ್ತೇವೆ ಸ್ವಾಮಿ. ನಮ್ಮ ನಂಬಿಕಸ್ಥರೆಂಬುದಾಗಿ ಕರೆದ ದೇವರೇ, ಕರ್ತನೇ, ನಿನ್ನ ನಂಬಿಕಸ್ಥಕ್ಕೆ ನಾವು ಪಾತ್ರರಾಗಿ ನಡೆದುಕೊಳ್ಳಲಿಕ್ಕೆ ಸಹಾಯ ಮಾಡು. Oh, we worship you. We exalt you, Lord. Oh, we thank you, Lord Jesus. Thank you, Holy God. We worship you. We bless you. Oh, we thank you, Lord. In Rajavastapisu, in Chittavanu narisu. Hallelujah.
captivate my heart. Let your kingdom come. Establish where your throne. Let your will be done. Reign in me. Serve me, Lord. Reign in me. ಹೃದಯವಾಸಕೊಂಡು ನಿನ್ನೊಡೆತನಕ್ಕೊಂದು ನಿನ್ ರಾಜ್ಯವ ಸ್ಥಾಪಿಸು, ನಿನ್ ಚಿತ್ತವನ್ನು ನಡೆಸು. ತಂದೆ, ನಿನಗೆ ಘನ ಮಹಿಮೆ ಸಲ್ಲಲಿ. ನಮ್ಮೊಂದಿಗೆ ನೀವು ಮಾತಾಡಿದಕ್ಕೋಸ್ಕರ ಸ್ತೋತ್ರ ದೇವ. ನಿನ್ನ ವಾಕ್ಯದಿಂದ ನಮ್ಮನ್ನು ಪ್ರೇರೇಪಿಸೋದಕ್ಕೋಸ್ಕರ ಸ್ತೋತ್ರ. ನಾವು ಯಾವ ರೀತಿ ನಂಬಿಕಸ್ತುಳ್ಳವರಾಗಿ ಜೀವನ ಮಾಡಬೇಕೆಂಬುದಾಗಿ ಅನೇಕ ಭಕ್ತರ ಜೀವನದ ಮುಖಾಂತರವಾಗಿ ನಮ್ಮನ್ನು ಎಚ್ಚರಿಸುವುದಕ್ಕೋಸ್ಕರ ಸ್ತೋತ್ರ ದೇವರೇ. ನಾವು ನಂಬಿಕಸ್ಥರಾಗಿ ಜೀವನ ಮಾಡಲಿಕ್ಕೆ ನಮ್ಮ ಕುಟುಂಬವನ್ನು, ಸಭೆಯನ್ನು ಸಮರ್ಪಿಸಿಕೊಡುತ್ತೇವೆ. ನಂಬಿಕಸ್ಥರಾದ ಅವರು ಕುಟುಂಬದಲ್ಲಿ, ಸಭೆಯಲ್ಲಿ, ಪಟ್ಟಣದಲ್ಲಿ, ದೇಶದಲ್ಲಿ ಆಶೀರ್ವಾದವನ್ನು ಪಡೆದುಕೊಂಡರು. ನಾವು ಸಹ ನಮ್ಮ ಕುಟುಂಬದಲ್ಲಿ, ನಮ್ಮ ಸಭೆಗಳ, ಪಟ್ಟಣದಲ್ಲಿ ನಿನ್ನ ಆಶೀರ್ವಾದವನ್ನು ಪಡೆದುಕೊಳ್ಳಲಿಕ್ಕೆ, ನಂಬಿಕಸ್ಥರಾಗಿ ಜೀವನ ಮಾಡಲಿಕ್ಕೆ ನಮ್ಮನ್ನೇ ಸಮರ್ಪಿಸಿಕೊಡುತ್ತೇವೆ. ಮಗಿಮೆ ನಿನಗೆ ಮಾತ್ರ ಸಲ್ಲಿ ಅಪ್ಪ. ನಿನ್ನ ಮಗನಾದ ಯೇಸುವಿನ ನಾಮದಲ್ಲಿ ತಂದೆಯೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧ ಆತ್ಮನ ನ್ಯೂನತೆಯು ಈಗಾಗಲೂ ಆತನು ಬರುವ ತನಕ ನಮ್ಮೆಲ್ಲರ ಸಂಗಡ ಇರಲಿ. ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನನ್ನ ಗೊತ್ತಿನ ದೇವರು ನಿಮ್ಮ ಸಂಗಡ ಮಾತಾಡಿದ್ದಾನೆ. ಈ ವಾಕ್ಯವನ್ನು ನಾವು ಧ್ಯಾನ ಮಾಡೋಣ, ಕುಟುಂಬವಾಗಿ ವಾಕ್ಯದಿಂದ ನಡೆಯೋಣ. ಕರ್ತನ ನಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ಕೆಲವು ವಿಷಯಗಳನ್ನು ನಾನು ವಾಟ್ಸಪ್ ನನಗೆ ಮಾತಾಡುತ್ತೇನೆ, ನೀವು ಅದನ್ನು ನೋಡಿ ಫಾಲೋ ಅಪ್ ಮಾಡುವಂತೆ ನಾನು ನಿಮ್ಮನ್ನು ವಿನಂತಿಸುವನಾಗಿದ್ದೇನೆ. ಕರ್ತನು ಈ ವಾರವೆಲ್ಲ ನಿಮ್ಮ ಜೊತೆಲಿ ಇದ್ದು, ನಿಮ್ಮ ಕೆಲಸಗಳಲ್ಲಿ ಹೋಗುವಾಗಲೂ ಬರುವಾಗಲೂ ನಿಮ್ಮ ಸಂಗಡಿಗನಾಗಿದ್ದು ನಡೆದು ಕಾಯ್ದು ನಡೆಸಲಿ.